ಎಲ್ರಿಗೂ ನಮಸ್ತೆ. ಖುಷಿ ಏನಂದ್ರೆ ಋತ್ವಿಕ್ದು ನಾನು ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಒಂದು ಪ್ಯಾಬ್ಲೋ ಎಸ್ಕೋಬಾರ್ ಅನ್ನೋ ಒಂದು ಗೀತೆನ ನೀನು ಹಾಡು ಅಂತ ಹೇಳಿದ್ದೆ. ಅದೆಷ್ಟು ಆನಂದ ಪಟ್ಟು ಮಾಡಿದ್ದ. ಅವತ್ತಿಂದ ನಂದು ಅವನು ಒಂದು ದೋಸ್ತಿ ಪ್ಯಾರಲಲ್ ಟ್ರ್ಯಾಕಲ್ಲಿ ನಡೀತಿದೆ. ಜೈನ್ ಸರ್ದು ನಂದು ಹರಿಕೃಷ್ಣ ಅವ್ರ ದೋಸ್ತಿ ಅದು ಬೇರೆನೆ, ಬಟ್ ಆತನದ್ದು ನಂದು ಒಂದು ಬೇರೆನೆ ದೋಸ್ತಿ. ಜೊತೆಗೆ ನಿರ್ದೇಶಕನಿಗೆ ನನ್ನ ವೈಯಕ್ತಿಕ ಶುಭಾಶಯ. ಇವತ್ತು ಈ ಹೊಸಬ್ರದ್ದು ಮೊದಲನೇ ಹೆಜ್ಜೆ ಅಂತ ಅನ್ಬಹುದು. ಹೊಸಬ್ರದ್ದು ಒಂದು ನಾನು ಅಬ್ಸರ್ವ್ ಮಾಡೋದು, ಈ ಥರದ ಸಂದರ್ಭಗಳಲ್ಲಿ ಹಾಡು ಬಿಡುಗಡೆ, ಸಿನಿಮಾ ಬಿಡುಗಡೆ ಅಂತ ಬಂದಾಗ ಎರಡು ಥರ ಡೇಂಜರ್ಗೆ ತಗಲಾಕೋತಾರೆ. ಒಂದು, ಬೆಳಿಗ್ಗೆ ಎದ್ದು ಈ ಸ್ನಾನದ ಟೈಮಲ್ಲಿ ಇತ್ಯಾದಿಗಳ ಟೈಮಲ್ಲಿ ನನ್ನ ಹಾಡು ಇಡೀ ಪ್ರಪಂಚ ತಿರುಗಿ ನೋಡ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಒಂದ್ಸತಿ ಕನಸು. ಬಟ್ಟೆ ಹಾಕೊಂಡು ಹೊರಗೆ ಬಂದಾಗ ಯಾರಿಗೂ ನಾನು ಗೊತ್ತಿಲ್ಲ ಅನ್ನೋ ಟೆನ್ಷನ್. ಯಾರು ಕೇಳ್ತಾರೆ ಇವನ್ನೆಲ್ಲ? ಮತ್ತೆ ಗೇಟ್ ದಾಟು ಈ ಗಾಡಿ ಕಿಕ್ ಹೊಡಿಬೇಕಾದ್ರೆ ಒಂದು ಜೋಶು, ಇಲ್ಲ ಏನೋ ಇದೆ ಬರುತ್ತೆ, ಪ್ರಪಂಚ ತಿರುಗಿ ನೋಡ್ಬಿಡುತ್ತೆ, ಅಲೆ ಎದ್ದು ಬಿಡುತ್ತೆ. ಮತ್ತೆ ಒಂದು ಸಿಗ್ನಲ್ ಅಲ್ಲಿ ಬಂದಾಗ ಹೆವಿ ಟೆನ್ಷನ್ ಆಗ್ಬಿಡುತ್ತೆ. ಅದು 3 ನಿಮಿಷ ಬೇರೆ ರೆಡ್ ಲೈಟ್ ಬರೋದೇ ಇಲ್ಲ. ಯಾರಿಗೆ ಬೇಕು ಈ ಹಾಡು, ಹಸೆ ಸಿನಿಮಾ? ಒಂದು ಕಥೆ ಹೇಳಿ, ಒಂದು ಹಾಡು ಹೇಳಿ ನಾವು ಏನು ಮಾಡೋದಿದೆ? ಮತ್ತೆ ಡಿಸ್ಕರೇಜ್ ಆಗುತ್ತೆ. ಹಿಂಗೇ ನಡ್ಕೊಂಡ್ ಬರುತ್ತೆ. ಇವತ್ತು ಬೆಳಿಗ್ಗೆ ಕೂಡ ಇವರಿಬ್ರು ಅದೇ ಕನ್ಸ್ಕೊಂಡಿರ್ತಾರೆ, ಅಲೆ ಎದ್ದು ಬಿಡುತ್ತೆ. ಸಾಧಾರಣಕ್ಕಿಲ್ಲ. ಹರಿಕೃಷ್ಣ ಬರ್ತಾರೆ, ನೋಡೋಣ. ಅದು ಒಂದು ಡೇಂಜರ್. ಈಗ ಹಾಡು ಲೋಕಾರ್ಪಣೆ ಆಗಿಬಿಡುತ್ತೆ. ಆದ ನಂತರ ಅದನ್ನ ಪ್ರಪಂಚ ಅವ್ರು ಅನ್ಕೊಂಡಂಗೆ ತಿರುಗಿ ನೋಡ್ಬಿಟ್ರೆ ಅದು ಇನ್ನೂ ದೊಡ್ಡ ಡೇಂಜರ್. ನೆಕ್ಸ್ಟ್ ಕೇಳ್ತಾರೆ ಏನ್ ಮಾಡ್ತಾ ಇದ್ದೀರಿ ಅಂತ. ಜನ ನಾವು ಒಂದು ವರ್ಷ ಒದ್ದಾಡಿರೋ ಸಿನಿಮಾ ರಿಲೀಸ್ ದಿವಸ ಮಧ್ಯಾಹ್ನ 1:30ಗೆ ಸಿನಿಮಾ ನೋಡ್ಕೊಂಡು ಆಚೆ ಬಂದು ನೆಕ್ಸ್ಟ್ ಯಾವ್ದು ಸರ್ ಅಂತಾನೆ. ಅವನಿಗೆ ಏನು ಅನ್ಸದೇ ಇಲ್ಲ. ಅದು ಈ ಹೆರಿಗೆ ಆದ ತಾಯಿಗೆ ನೆಕ್ಸ್ಟ್ ಯಾವಾಗ ಹೆರಿಗೆ ಅಂತ ಕೇಳಿದೆ. ಈಗಿನ ಪ್ರಾಣ ಉಳಿಸ್ಕೊಂಡ್ ಬಂದಿದ್ದೀವಿ ತಡಿ ಅಂತಾನು ಹೇಳಂಗಿಲ್ಲ ಅವನಿಗೆ. ಅದು ಪ್ರಪಂಚ ಎಲ್ಲರೂ ತಿರುಗಿ ನೋಡ್ಬಿಟ್ರು, ಹಾಡನ್ನ ಎಲ್ಲರೂ ಕೇಳ್ಬಿಟ್ರು ಅಂದ್ರೆ ನೆಕ್ಸ್ಟ್ ಅದನ್ನ ಮೀರಿಸೋದೊಂದು ಬರುತ್ತೆ. ಅದಕ್ಕಿಂತ ಬೆಟರ್ ಆಗಿ ಪ್ರಪಂಚನ ದಾಟಿ ಶನಿಗ್ರಹದವರೆಗೆ ಎಲ್ಲರೂ ತಿರುಗಿ ನೋಡ್ಬೇಕಂತದ್ದೇನೋ ಒಂದು ಮಾಡೋ ಅಂತಾರೆ ಜನ. ಅವರಿಗೆ ಅದೇನೋ ಮಾಡ್ತಾರೆ, ಬಟ್ ನೀವೇನೇ ಹೇಳಿ ಕೆಂಡ ಆಗ್ಬಿಡ್ತಾರೆ. ಇನ್ನೊಂದು ಇಲ್ಲ, ನಾವು ತುಂಬಾ ಮುಕ್ಕಿರ್ಕೊಂಡು ಮಾಡಿದೀವಿ, ಹಂಗಾಗಿದೆ, ಹಿಂಗೆ ಇಷ್ಟೆಲ್ಲ ಇದೆ. ಕೆಂಡದಲ್ಲೊಂದು ಇನ್ನಸೆನ್ಸ್ ಇತ್ತು, ಅದನ್ನ ನಾವು ವಾಪಸ್ ಕೇಳ್ತೀವಿ. ಇದೇನೋ ಬೇಡ ಅಂದ್ಬಿಟ್ಟು ಯಾರೂ ತಿರುಗಿ ನೋಡ್ಲಿಲ್ಲ ಅಂದಿಟ್ಕೊಳ್ಳಿ. ಅದು ಮೊದಲನೇ ಡೇಂಜರು. ಪ್ರತಿಯೊಂದನ್ನು, ಪ್ರತಿ ಹಿಟ್ಟು ಮಟೀರಿಯಲ್ನು ಮೀರಿಸ್ತಾನೆ ಹೋಗ್ಬೇಕಂತ ಅವನು. ಅದೊಂದು ಜರ್ನಿ, ಆ ಡೇಂಜರು. ಇನ್ನೊಂದು, ಯಾರು ಕೇಳಲೇ ಇಲ್ಲ, ನಾವ್ ಯಾರಿಗೂ ಗೊತ್ತಿಲ್ಲ, ಇದೆಲ್ಲ ಉಪಯೋಗ ಇಲ್ಲ ಅಂತ ಮೊದಲೇ ಅವ್ರಿಗೆ ಡೌಟ್ ಇರ್ತದಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗ್ಬಿಡುತ್ತೆ. ಹೌದು, ನಾನು ಅನ್ಕೊಂಡಿದ್ವಿ ಇದರಲ್ಲಿ ಏನೂ ಇಲ್ಲ, ಹೆಂಗೆ 4 ಮಂದಿ ತಿರುಗಿ ನೋಡಂಗ್ ಮಾಡೋದು. ಅದು ಈ ಮೊದಲನೇದಕ್ಕಿಂತ ಟಫ್ ಜರ್ನಿ. ಅದು ಅಲ್ಲಿ ಸಕ್ಸಸ್, ಇಲ್ಲಿ ಅದರದ್ದು ಡೆಡ್ ಅಪೋಸಿಟ್. ಯಾವನಿಗೂ ನಮ್ಮ ಬಗ್ಗೆ ಒಂದು ಕಾಳಜಿ ಇಲ್ಲ, ಗಮನ ಇಲ್ಲ ಅನ್ನೋ ಟೆನ್ಷನ್. ಇವೆರಡು ಸಕ್ಸಸ್ಫುಲ್ ಜನರಿಗಿಲ್ಲ, ಅಥವಾ ಒಬ್ಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ಗೆ, ಒಬ್ಬ ಫೇಮಸ್ ರೈಟರ್ಗೆಲ್ಲ ಇಲ್ಲ ಅದು ಅಂತ ಅಂದ್ಕೊಂಡ್ರೆ ಶುದ್ಧ ತಪ್ಪದು. ಪ್ರತಿ ಸಿನಿಮಾದಲ್ಲೂ ಇವೆರಡು ಡೇಂಜರ್ಗಳ ಜೊತೆಗೆ ಎಲ್ಲರೂ ಬದುಕಬೇಕು. ಸೊ ಆ 2 ಡೇಂಜರ್ಗಳು ಮಧ್ಯೆ ಇರೋದು ಕ್ರಿಯೇಟಿವಿಟಿ. ಕಾಲಿಟ್ಟಿದೆ ಒಂದು ತಂಡ. ಒಬ್ಬ ಗೆಳೆಯನಾಗಿ ನನ್ನ ಹೃತ್ಪೂರ್ವಕ ಶುಭಾಶಯ ಅವರಿಗೆ. ನಿಮ್ದು ಸದಾಕಾಲ ಈ ಟೆನ್ಷನ್ಗಳು ಎರಡು ನಿಮ್ಮನ್ನು ಕಾಡಲಿ ಅಂತ ನನ್ನ ಹಾರೈಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ವಿ ಹರಿಕೃಷ್ಣ ಸರ್ ಹಾಡಿನ ಬಗ್ಗೆ ಮಾತನಾಡಿ. ಒಂದು ಹಾಡು ಅನ್ನೋದು ಇವತ್ತು ಯಾರೂ ಹೇಳೋಕ್ಕಾಗೋದಿಲ್ಲ.
ಹಾಡು ಏನಾಗುತ್ತೆ ಅನ್ನೋದು ರಿಲೀಸ್ ಆದಮೇಲೆ ಜನ ಹೇಳ್ತಾರೆ ಅನ್ನೋದಕ್ಕಿಂತನೂ ಹಾಡು ಅನ್ನೋದು ಮಾರ್ಕೆಟಲ್ಲಿ ಎಷ್ಟು ಇದೆ ಅಂದರೆ ನಮ್ಮ ಹಾಡನ್ನ ಹುಡ್ಕೋದಕ್ಕೆ ಒಂದು 5 ನಿಮಿಷ ಆಗುತ್ತೆ ಯೂಟ್ಯೂಬ್ನ ಪ್ರೆಸ್ ಮಾಡಿದಾಗ. ಸೊ ನಮ್ಮ ಹಾಡು ಹುಡ್ಕೋಷ್ಟರಲ್ಲಿ ನಾವೇ ಒಂದು 5 ಹಾಡು ಬೇರೆ ಕೇಳಿರ್ತೇವೆ, ಆಮೇಲೆ ನಮ್ಮ ಹಾಡಿಗೆ ಬರ್ತೀವಿ. ಅಂದರೆ ಅಷ್ಟು ಹಾಡುಗಳ ಮಧ್ಯೆ ನಮ್ಮ ಹಾಡು ಗುರುತಿಸ್ಕೋಬೇಕು ಅನ್ನೋದು ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ರೈಟರ್ದಾಗಲಿ ಒಂದು ಶ್ರಮ ಇರುತ್ತೆ. ಸೊ ಆ ಶ್ರಮ ಗೆದ್ದಾಗ ಖುಷಿ ಕೊಡುತ್ತೆ, ಸೋತಾಗ ಜವಾಬ್ದಾರಿ ಹೆಚ್ಚು ಮಾಡುತ್ತೆ. ಬಟ್ ನಾನು ಈ ಎಲ್ಲ ಹಾಡುಗಳನ್ನು ಕೇಳಿದ್ದೀನಿ, ಇದರಲ್ಲಿ ಒಂದಂತೂ ಕನ್ಫರ್ಮ್ ಆಗಿದೆ, ಹೊಸದಾಗಿದೆ. ಯಾವ ಛಾಯೆನೂ ಯಾವುದೋ ಮ್ಯೂಸಿಕ್ ಡೈರೆಕ್ಟರ್ದು ಛಾಯೆ ಇರ್ಬೋದು, ಇನ್ಫ್ಲೂಯೆನ್ಸ್ ಅಂತ ಏನು ನಾವು ಕರಿತೀವಿ ರೆಗ್ಯುಲರ್ ಆಗಿ, ಅದು ಯಾವುದು ಕಾಣಿಸಲ್ಲ ಈ ಸಿನಿಮಾಲಿ. ಸೊ ಅದೇ ಮೊದಲನೇ ಗೆಲುವು ಋತ್ವಿಕ್ಗೆ ಮತ್ತು ತಂಡಕ್ಕೆ. ಅದು ಎಲ್ಲದೂ ಜವಾಬ್ದಾರಿ ಆಗಿರುತ್ತೆ. ಈ ಹಾಡು ಹೊರಗಡೆ ಬರಬೇಕಾದ್ರೆ ಒಂದು ನಿರ್ಮಾಪಕರಿಗಿರೋ ಟೇಸ್ಟ್ ಆಗಲಿ, ಡೈರೆಕ್ಟ್ರಿಗಿರೋ ಟೇಸ್ಟ್ ಆಗಲಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಅವನು ಕೊಟ್ಟಿರುವಂಥ ಒಂದು ಅವನ ಹಾಡುಗಳಾಗಲಿ. ಸೊ ಇದು ಕೇಳಿದಾಗ ಒಂದು ಹೊಸತನ, ಹೊಸ ಕಡೆ ಕಾಲಿಡ್ತಾ ಇದ್ದಾರೆ ಅನ್ನೋದಂತೂ ಖಂಡಿತ ಗೊತ್ತಾಗುತ್ತೆ. ಸೊ ಈ ಹೊಸ ಹೆಜ್ಜೆಗೆ ಒಂದು ಹಾರ್ದಿಕ ಶುಭಾಶಯಗಳು. ಒಂದು ದೊಡ್ಡ ಜರ್ನಿ ಈ ಹೆಜ್ಜೆಯಿಂದ ಸ್ಟಾರ್ಟ್ ಆಗಲಿ ಋತ್ವಿಕ್ಗೆ ಮತ್ತು ತಂಡಕ್ಕೆ ಅಂತ ನಾನು ಶುಭ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದ ಸರ್. ಶೈಲಜಾ ಅವರೇ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಋತ್ವಿಕ್ ಆಯ್ಕಿನಿ ಡೆಬ್ಯೂ ಮ್ಯೂಸಿಕ್ ಕಂಪೋಸಿಷನ್ ಸಿನಿಮಾಗೆ ಅನಿಸುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ಹರಿಕೃಷ್ಣ ಅವರು ಹೇಳಿದ ಹಾಗೆ 3 ಸಾಂಗನ್ನು ನಾನು ಕೇಳಿದ್ದೀನಿ, ಚೆನ್ನಾಗಿದೆ. ಯಾವುದೋ ಇದು ಕೇಳಿದ್ವಲ್ಲ ಅಂತ ಒಮ್ಮೊಮ್ಮೆ ಅನಿಸುತ್ತೆ, ಆ ಥರ ಯಾವುದು ನನಗೆ ವೈಯಕ್ತಿಕವಾಗಿ ಅನಿಸಿಲ್ಲ. ಸೊ ಆಲ್ ದಿಸ್ 3 ಸಾಂಗ್ಸ್ ಆರ್ ಗುಡ್. ಆಮೇಲೆ ಅವರು ಲಿರಿಕಲ್ ವಿಡಿಯೋ ಮಾಡಿರುವ ಕ್ರಮ ಕೂಡ ಚೆನ್ನಾಗಿದೆ. ಸಹದೇವ್ ಆ್ಯಂಡ್ ರೂಪಾರಾವ್, ನಿಮ್ಮ ಎಫರ್ಟು ತುಂಬ, ಇಟ್ಸ್ ವೆರಿ ಗುಡ್. ತುಂಬ ಚೆನ್ನಾಗಿ ಮಾಡಿದ್ದೀರ ಲಿರಿಕಲ್ ವಿಡಿಯೋ, ಇಟ್ಸ್ ವೆರಿ ಡಿಫ್ರೆಂಟ್. ಸೊ ಆ್ಯಂಡ್ ಋತ್ವಿಕ್ಗೆ ಇಟ್ ಇಸ್ ರಿಯಲ್ ಚಾಲೆಂಜ್. ಜಯಂತ್ ಕಾಯ್ಕಿಣಿ ಅವರಿಗಾಗಲೇ ಬಹಳ ದೊಡ್ಡ ಹೆಸರು. ಅವರ ಶ್ಯಾಡೋ ಇಂದ ಬರಬೇಕಂದ್ರೆ ಋತ್ವಿಕ್ ಬಹಳ ಎಫರ್ಟ್ ಹಾಕ್ಬೇಕು ನೀನು. ಇಟ್ಸ್ ನಾಟ್ ಈಸಿ. ಜಯಂತ್ ಕಾಯ್ಕಿಣಿ ಮಗ ಅನ್ನೋಕ್ಕಿಂತ ಋತ್ವಿಕ್ ಕಾಯ್ಕಿಣಿ ಅವ್ರ ಅಪ್ಪ ಜಯಂತ್ ಕಾಯ್ಕಿಣಿ ಅನ್ನೋ ಲೆವೆಲ್ ನೀನು ಹೋಗಬೇಕು. ಆ್ಯಂಡ್ ಅದು ನನ್ನ ಆಸೆ ಕೂಡ. ಹೋಪ್ ಇಟ್ ವಿಲ್ ಹ್ಯಾಪನ್ ಸೂನ್. ಆ್ಯಂಡ್ ಇವತ್ತಿನ ದಿನ ಸಿನಿಮಾ ಮಾಡೋದು ಏನು ತಮಾಷೆ ಅಲ್ಲ. ನಾವು ಏನೇ ಕ್ರಿಯೇಟಿವಿಟಿ ಯಾವುದೇ ಕ್ರಮದಲ್ಲೂ ತುಂಬ ಲೈಟಾಗಿ ನಾವು ಮಾತಾಡಿದ್ರು, ಸಿನಿಮಾ ಅನ್ನೋದು ಕ್ರಿಯೇಟಿವಿಟಿಯ ಜೊತೆಗೆ ವ್ಯಾಪಾರ ಕೂಡ. ಇಟ್ ಈಸ್ ಅನ್ ಇಂಡಸ್ಟ್ರಿ. ಹಣ ಇನ್ವೆಸ್ಟ್ ಆಗತ್ತೆ ಅಂದಮೇಲೆ ಹಾಕಿರುವ ಹಣ ವಾಪಸ್ ಬರಲೇಬೇಕು. ಯಾರು ಶೋಕಿಗೆ ಸಿನಿಮಾ ಮಾಡಕ್ ಆಗಲ್ಲ. ಪ್ರಪಂಚದಾದ್ಯಂತ ಎಲ್ಲ ಭಾಷೆಗಳ ಸಿನಿಮಾನು ಎಲ್ಲರಿಗೂ ಇವತ್ತು ದಕ್ಕತ್ತೆ. ಎಷ್ಟೊಂದು OTT ಪ್ಲಾಟ್ಫಾರ್ಮ್ಸ್ ಇದೆ. ಸಬ್ ಟೈಟಲ್ ಅಲ್ಲಿ ಎಲ್ಲರೂ ಎಲ್ಲ ಭಾಷೆಯ ಸಿನಿಮಾ ನೋಡ್ತಾರೆ. ಒಂದೇ ಅವರ ಮಾತೃಭಾಷೆಯ ಸಿನಿಮಾ ಬಿಟ್ಟು ಕೂಡ ಬೇರೆ ಭಾಷೆ ಸಿನಿಮಾನ ನೋಡುವಾಗ ಮೇಕರಿನ ಜವಾಬ್ದಾರಿ ಬಹಳ ದೊಡ್ಡದಾಗಿರುತ್ತೆ. ಹೇಗೋ ಕೇರ್ಲೆಸ್ ಆಗಿ ಸಿನಿಮಾ ಮಾಡಕ್ ಆಗಲ್ಲ. ವರ್ಷಾನುವರ್ಷ ಎಷ್ಟು ನಮ್ಮ ದೇಶದಲ್ಲೇ ಸಾವಿರಾರು ಸಿನಿಮಾಗಳು ಬರ್ತಾ ಇರತ್ತೆ. ಅದು ಜನಕ್ಕೆ ಇಷ್ಟ ಆಗಿ ಗೆಲ್ಲೋವಂಥದ್ದು ಕೆಲವು. ಅದರಲ್ಲಿ ಈ ಸಿನಿಮಾ ಒಂದಾಗ್ಲಿ ಅಂತ ನಾನಾದ್ರೂ ಭಾವಿಸ್ತೀನಿ. ಅಂಡ್ ಈ ರೂಪಾರಾವ್ ಮತ್ತೆ ಸಹದೇವ್ ತುಂಬಾ ಆನೆಸ್ಟ್ ಅಟೆಂಪ್ಟ್ ಮಾಡುವ ಫಿಲ್ಮ್ ಮೇಕರ್ಸ್. ಈ ಹಿಂದೆ ರೂಪಾರಾವ್ ಅವರ ಗಂಟು ಮೂಟೆ ಕೂಡ ನಾನು ನೋಡಿದ್ದೆ, ತುಂಬಾ ಚೆನ್ನಾಗಿ ಮಾಡಿದ್ರು. ನಾನು ಕೂಡ ಆಕೆಗೆ ನಮಗಾಗಿ ಬರೀರಿ, ಡೈರೆಕ್ಟ್ ಮಾಡಿದ್ದೀನಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ. ಅಂಡ್ ವೆರಿ ಆನೆಸ್ಟ್ ಟೀಮ್. ಆಲ್ ದ ವೆರಿ ಬೆಸ್ಟ್ ರೂಪಾ, ಸಹದೇವ್ ಅಂಡ್ ಟು ಋತ್ವಿಕ್ ಕಾಯ್ಕಿಣಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಜಯಂತ್ ಕಾಯ್ಕಿಣಿ ಸರ್, ಈಗ ನೀವು ಈ ವೇದಿಕೆಯಲ್ಲಿ ಸಾಹಿತಿಯಾಗಿ ಜೊತೆಗೆ ಋತ್ವಿಕ್ ಅವರ ತಂದೆಯಾಗೂ ಮಾತನಾಡಬೇಕು ಅಂತ ನಮ್ಮ ಆಸೆ. ಎಷ್ಟು ಹೆಮ್ಮೆ ಆಗ್ತಿದೆ ಸರ್. ಎಲ್ರಿಗೂ ನಮಸ್ಕಾರ. ಸಾಹಿತಿಯಾಗಿ ಮಾತಾಡ್ಬೋದು,
ತಂದೆಯಾಗಿ ಮಾತಾಡಿದ್ರೆ ಮನೆಗೆ ಹೋದ್ಮೇಲೆ ನಾನೇ ಪೆಟ್ಟು ತಿನ್ಬೇಕಾಗುತ್ತೆ. ಇಲ್ಲ, ತುಂಬ ಕೌಟುಂಬಿಕವಾದ ಒಂದು ಕ್ಷಣ ಇದು ನನಗೆ. ಯಾಕಂದರೆ ಎಷ್ಟೋ ವರ್ಷಗಳ ಹಿಂದೆ ಇದೇ ಥರದ ಒಂದು ಬಾಂಧವ್ಯ ಶೈಲಜಾ ಮೇಡಮು, ಬಿ ಸುರೇಶು ಮತ್ತು ಯೋಗರಾಜ್ ನಡುವೆ ಶುರುವಾಗಿತ್ತು. ಸರಿ ಅಲ್ವಾ? ಹೌದು. ಸಾಧನೆ